ಹಾಯ್ ಹಲೋ ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನಿವತ್ತು ಏನು ತೋರಿಸ್ಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಯಾರು ಕೇಕನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಅವರು ನೋಡ್ತಾ ಇರ್ಬೋದು. ಇಲ್ಲಿ ಕೇಕು ಯಾವ ಥರ ಇದೆ ಅಂತ ಅಲ್ಲ, ಫುಲ್ಲು ಅದು ಡಸ್ಟ್ ಹಿಡ್ದಿದೆ, ಅಂದರೆ ಬೂಸುಂಡೆ ಅಂತ ಏನು ಹೇಳ್ತೀವಿ ಅದು ಬಂದಿದೆ. ಚೆನ್ನಾಗಿಲ್ಲ, ತುಂಬ ದಿನ ಸ್ಟಾಕ್ ಇಟ್ಟು ಮಾರಾಟವನ್ನು ಮಾಡ್ತಾಯಿದ್ದಾರೆ ಬೇಕ್ರಿಗಳಲ್ಲಿ. ಇದು ಎಕ್ಸ್ಪೆಷಲಿ ಯಾವ ಬೇಕ್ರಿ ಅಂತ ನನಗೆ ಕನ್ಫರ್ಮ್ ಇಲ್ಲ. ಸೊ ಇವತ್ತು ನಮ್ಮ ಅಪ್ಪ ಅಮ್ಮ ಬಂದಿದ್ದರು, ಸೊ ಅವರು ತೊಗೊಂಡು ಬಂದಿದ್ದರು. ನಮ್ಮ ದುರದೃಷ್ಟನೋ ಇಲ್ಲ ನಮ್ಮ ಪುಣ್ಯನೋ ಏನೋ ನನಗಂತೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಕಟ್ ಮಾಡಿ ಮಕ್ಕಳಿಗೆ ಸ್ವಲ್ಪನೇ ಕೊಡೋಣ ಅಂತ ಹೇಳಿ ಕಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಕೇಕ್ ಎಲ್ಲ ಫುಲ್ಲು ಎಕ್ಸ್ಪೈರಿ ಆಗೈತೋ ಇಲ್ಲ ಎಷ್ಟು ದಿನದ ಹಿಡಿದು ಸ್ಟಾಕ್ ಇಟ್ಟಿದ್ದಾರೋ ಅದು ಅಂತೂ ಗೊತ್ತಿಲ್ಲ. ನೋಡ್ತಾ ಇರ್ಬೋದು, ತುಂಬಾ ಕೆಟ್ಟೋಗಿದೆ. ಹಾಗೆ ದಯವಿಟ್ಟು ಕೇಕ್ ತಿನ್ನುವಂಥವ್ರಾಗಲಿ, ಹಾಗೆ ಕೇಕ್ ಬೇಕರಿಗಳಲ್ಲಿ ಮಾಡುವಂಥವ್ರಿಗಲ್ಲಾಗಲಿ, ಸೊ ಅವರಲ್ಲಿ ಒಂದು ಮನವಿ, ದಯವಿಟ್ಟು ಯಾವುದೇ ರೀತಿ ಈ ರೀತಿಯಾಗಿ ಸ್ಟಾಕ್ ಇಟ್ಟಿರೋದು, ಹಾಗೆ ನಿಮ್ಮ ಒಂದು ಹಣಕಾಸಿನ ಒಂದು ಸಂಪಾದನೆಗೋಸ್ಕರ ಈ ರೀತಿ ಎಲ್ಲ ಮಾರಾಟ ಮಾಡಿ ಇನ್ನೊಬ್ಬರ ಜೀವನವನ್ನು ನೀವು ನಿಮ್ಮ ಕಡೆಯಿಂದ ಹೇಳಿ ದಯವಿಟ್ಟು ತೊಂದರೆ ಕೊಡಬೇಡಿ. ಹಾಗೆ ಒಂದು ಜೀವನದ ಪ್ರಶ್ನೆ ಆಗಲಿ, ಜೀವದ ಪ್ರಶ್ನೆ ಆಗಲಿ, ಅದು ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಎಷ್ಟು ಕೆಟ್ಟದಾಗಿದೆ ನೋಡಿ. ಕೇಕ್ ತಿನ್ನಬೇಕೋ ತಿನ್ನಬೇಡವೋ ಅದು ನಿಮಗೆ ಬಿಟ್ಟಿದ್ದು. ಸೊ ನಾನು ಹೇಳ್ತಾ ಇರೋದು ಇಷ್ಟೇ, ಇದು ಯಾವ ಬೇಕ್ರಿ ಅಂತ ಗೊತ್ತಿಲ್ಲ, ಬಟ್ ಇದು ಹುಣಸೂರು ತಾಲೂಕಿನ ಒಂದು ಬೇಕ್ರಿಯಲ್ಲಿ ಮಾರಾಟ ಮಾಡುವಂತಹ ಕೇಕ್ ಇದು. ಸೊ ಇವತ್ತು ನನ್ನ ಹಸ್ಬೆಂಡು ಕೇಳಿದ್ರಂತೆ, ಸೊ ಒಂದು ವಿಡಿಯೋ ಮಾಡಿಲ್ಲ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ದಯವಿಟ್ಟು ಆದಷ್ಟು ಫ್ರೆಶ್ ಆಗಿರೋ ಅಥವಾ ನೀವೇ ನಿಮ್ಮ ಮನೆಯಲ್ಲಿ ಕೈಯಾರೆ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಬೇಕು, ಕಲರ್ ಬೇಕು ಅಂತ ಹೇಳ್ಕೊಂಡು ಹೋದರೆ ನೋಡಿ ಈ ರೀತಿಯಾಗಿ ನಮಗೆ ನಾಮನ ಹಾಕ್ತಾರೆ. ಹಾಕಿರೋದು ನಿಮಗೆ ಇವಾಗ ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ ನಾನು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಆ್ಯಕ್ಚುಲಿ ನಾನೇ ಹೋಗಬೇಕು ಅಂದ್ಕೊಂಡಿದ್ದೆ. ಸೊ ಏನೋ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಅವ್ರಿಗೊಂದು ಎಚ್ಚರಿಕೆ ಕೊಡಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಪ್ರಾಬ್ಲಮ್ ಆಗೋದ್ರಿಂದ ನಾನು ಹೋಗೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಖಂಡಿತ ಆ ಬೇಕ್ರಿದೊಂದು ವೀಡಿಯೋನ ನಾನು ದಯವಿಟ್ಟು ಸೆಂಡ್ ಮಾಡ್ತೀನಿ. ದಯವಿಟ್ಟು ತಿನ್ನುವಂಥವ್ರಾಗಲಿ, ಮಕ್ಕಳು ಕೊಡಬೇಕಾದ್ರೂ ಅಷ್ಟೇ ಆದಷ್ಟು ನೋಡಿ ಜಾಗರೂಕರಾಗಿ ಅದನ್ನು ನೀವು ಕಟ್ ಮಾಡಾಗಲಿ ಇಲ್ಲ ನೋಡಬೇಕು. ಯಾವುದೇ ಆದ್ರೂ ಕಟ್ ಮಾಡೇ ಅದನ್ನು ನೋಡಿಕೊಂಡು ತಿನ್ನಿ. ಟಿ ವಿ ನೋಡ್ಕೊಂಡು ತಿನ್ನೋದು, ಆಮೇಲೆ ಇನ್ನೆಲ್ಲೋ ನೋಡ್ಕೊಂಡು ತಿನ್ನೋದು, ಆ ರೀತಿ ಮಾಡಿದ್ರೆ ನೀವು ಇಂಥ ಒಂದು ಕೆಟ್ಟ ಕೇಕನ್ನು ಬಾಯಲ್ಲಿ ಇಟ್ಕೊಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ.